ಎಲ್ರಿಗೂ ವೆಲ್ಕಮ್ ಟು ಬುಗುರಿ ವ್ಲಾಗ್ಸ್. ಆ್ಯಕ್ಚುಲಾಗಿ ಈ ವ್ಲಾಗ್ ಏನಾಗಿರುತ್ತಂದರೆ, ಮನೇಲಿ ಎಲ್ಲರೂ ಸೇರಿ ಒಂದು ಸಣ್ಣ ಫ್ಯಾಮಿಲಿ ಟ್ರಿಪ್ ಥರ ಪ್ಲ್ಯಾನ್ ಮಾಡಿದ್ವಿ ಹೈದ್ರಾಬಾದ್ಗೆ. ಸೊ ಹೋಗ್ತಾ ದಾರಿಲಿ ಆಂಧ್ರ ಪ್ರದೇಶ್ ರೀಚ್ ಆಗಿದ ತಕ್ಷಣ ನಮ್ಗೆ ಕದ್ರಿ ದೇವಸ್ಥಾನ ಸಿಕ್ತು, ಲಕ್ಷ್ಮೀ ನರಸಿಂಹಸ್ವಾಮಿದು. ಸೊ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ, ಸೊ ನಾನು ಆಚೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ. ನಾವು ಸ್ಟಾರ್ಟ್ ಆಗಿದ್ದು ಸ್ಯಾಟರ್ಡೆ ಆಫ್ಟರ್ನೂನು 1 or 2 ಆ ಥರ, ಸಾಯಂಕಾಲ 6 or 7 ಹಂಗೆ ರೀಚ್ ಆಗಿದ್ವಿ ಟೆಂಪಲ್ ಹತ್ರ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು 8 o'clock ಅಲ್ಲಿಬಿಟ್ರೆ ಮಾರ್ನಿಂಗ್ 4:30 ಆ ಥರ ಹೈದ್ರಾಬಾದಿಗೆ ರೀಚ್ ಆದ್ವಿ. ನೋಡಿ ಇಲ್ಲಿ ಒಬ್ಬರು ಮಲಗಿದ್ದಾರೆ, ಒಬ್ಬರು ರೆಡಿಯಾಗಿದ್ದಾರೆ, ಒಬ್ಬರು ರೆಡಿಯಾಗಿ ಊಟ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ರೆಡಿಯಾಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ನಾವು ಹೈದ್ರಾಬಾದ್ ರೀಚ್ ಆಗೋಷ್ಟರಲ್ಲಿ 4:30 ಆಗಿತ್ತು. ಸೊ ಮಲ್ಗೋಕ್ಕೆ ಟೈಮ್ ಇರಲಿಲ್ಲ. ಆಮೇಲೆ ಹಂಗೆ ಫ್ರೆಶ್ ಆಗಿ ಎಲ್ಲರೂ 8:30, 9 o'clock ಆ ಥರ ರೆಡಿಯಾಗಿ ರೂಮಿಂದ ಆಚೆ ಬಂದ್ವಿ. ನಾವು ಫಸ್ಟ್ ಹೋಗ್ತಿರೋ ಟೂರಿಸ್ಟ್ ಪ್ಲೇಸ್ ಬಂದ್ಬಿಟ್ಟು ರಾಮೋಜಿ ಫಿಲ್ಮ್ ಸಿಟಿ. ಹೈದ್ರಾಬಾದಲ್ಲೇ ದ ಬಿಗ್ಗೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಲ್ವಾ. ನಾವು ಮಾಡಿರೋ ಒಂದು ಮಿಸ್ಟೇಕ್ ಏನಂದರೆ, ವೀಕೆಂಡ್ಸಲ್ಲಿ ಬಂದಿದ್ದೀವಿ. ನಾವು ಬಂದಿದ್ದು ಸಂಡೇ ಮಾರ್ನಿಂಗು. ಸೊ ಒಳಗಡೆ ಹೇಗಿರುತ್ತಲ್ಲ ನೀವೇ ನೋಡಿ, ರಶ್ಶು ಎಲ್ಲ. ಆಲ್ರೆಡಿ ಯಾರ್ಯಾರೆಲ್ಲ ರಾಮೋಜಿ ಫಿಲ್ಮ್ ಸಿಟಿನ ವಿಸಿಟ್ ಮಾಡಿದ್ದಾರೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಯಾರ್ಯಾರು ವಿಸಿಟ್ ಮಾಡಿಲ್ವೋ ಅವರಿಗೆ ಯಾವ ಟೈಮಲ್ಲಿ ಹೋಗಬೇಕು, ಆಮೇಲೆ ಯಾವ ಥರ ಟಿಕೆಟ್ ಪ್ರೈಸ್ ಇರುತ್ತೆ, ನಾವು ಕೊಡೋ ಟಿಕೆಟ್ ಪ್ರೈಸ್ಗೆ ಇದು ವರ್ತಾ ಅಲ್ವಾ ಈ ಟ್ರಿಪ್ಪು ಅನ್ನೋದು ನಾನು ಈ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ಸೊ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಿದೆ. ನಾವು ಫಿಲ್ಮ್ ಸಿಟಿ ರೀಚ್ ಆಗೋಷ್ಟರಲ್ಲಿ 9:30 ಆ ಥರ ಆಗಿತ್ತು. ಅಷ್ಟರಲ್ಲೇ ಸಾಕಷ್ಟು ವೆಹಿಕಲ್ಸ್ ತುಂಬ್ಕೊಂಬಿಟ್ಟಿದ್ವು ಒಳಗಡೆ. ನಮಗೆ ಪಾರ್ಕಿಂಗು ಸ್ಪೇಸ್ ಇದ್ದಿಲ್ಲ. ಸೊ ಒಳಗಡೆ ಹೋದರೆ ಇಲ್ಲಿ ಟಿಕೆಟ್ ಕೌಂಟ್ರ್ ಇರುತ್ತೆ. ಸೊ ಅಲ್ಲಿ ವೇಟಿಂಗ್ ಹಾಲು, ಇನ್ನು ಅದರ್ ಸೈಡ್ ಟಿಕೆಟ್ ಕೌಂಟ್ರ್ ಇರುತ್ತೆ. ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಹೋದ್ವಿ. 1650 is a basic ticket charge. GST ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ 2000. ದಟ್ ಓನ್ಲಿ ಇನ್ ದ ವೀಕೆಂಡ್. ನೀವು ಮಿಡ್ ವೀಕಲ್ಲಿ ಬಂದರೆ 1500 ಎಲ್ಲ ಟಿಕೆಟ್ ಎಲ್ಲ ಆಗೋಗುತ್ತೆ. ಮಕ್ಕಳಿಗೆ ಹೆಂಗಂದರೆ, ಅವ್ರು ಯಾವುದೇ ಏಜ್ ಇರಲಿ 3.3 feetಗಿಂತ ಕಮ್ಮಿ ಇದ್ದರೆ ಅವ್ರಿಗೇನು ಟಿಕೆಟ್ ತೊಗೊಳೋಷ್ಟಿಲ್ಲ. ಇಲ್ಲ 3.3ಗಿಂತ ಜಾಸ್ತಿ ಇದ್ದರೆ ಅವ್ರು ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಹೋದ್ಮೇಲೆ ನಮ್ಮನ್ನು ಒಂದು ಬಸ್ಸಲ್ಲಿ ಪಿಕಪ್ ಮಾಡಿಕೊಂಡು ಈ ಟ್ರಿಪ್ನ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಅಲ್ಲಿ ಇಳ್ಕೊಂಡ್ಮೇಲೆ ಅಲ್ಲಿ ಇನ್ನೊಂದು ಬಸ್ ಸ್ಟಾಪ್ ಇರುತ್ತೆ. ಅಲ್ಲಿ ಹತ್ಕೊಂಡು ಒಂದು 5 to 6 ಬಸ್ ಚೇಂಜ್ ಮಾಡ್ತಾ ನಾವು ಪ್ಲೇಸಸ್ ಎಲ್ಲ ನೋಡ್ಬೋದು. ಸೊ ನೋಡಿ, ಇದೇ ಈ ಟ್ರಿಪ್ನ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್. ಅಲ್ಲಿ ಸಣ್ಣಗೆ ಬಸ್ ಸ್ಟ್ಯಾಂಡ್ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರೆ ಎವ್ರಿ 5 minutesಗೆ ಒಂದು ಸರಿ ಬಸ್ಸಸ್ ಬರ್ತಾ ಇರ್ತವೆ. ನೀವು ಯಾವುದ್ರಲ್ಲಾದರೂ ಹತ್ಕೊಂಡು ಹೋಗ್ಬೋದು. ಇಟ್ ಗೋಸ್ ಟು ದ ಸೆಕೆಂಡ್ ಪಾಯಿಂಟ್ ಆಫ್ ದ ಟ್ರಿಪ್. ಸೊ ಫಸ್ಟ್ ಬಸ್ ಒಳಗಡೆಯಿಂದನೇ ನಮಗೆ ಜರ್ನಿ ಮಾಡ್ತಾನೆ ಕಾಣಿಸೋವಂಥ ಪ್ಲೇಸಸ್ ಯಾವುದಂದರೆ, ನೋಡಿ ಇದು ಆಚೆಯಿಂದ ನೋಡಿದ್ರೆ ಡಿಲ್ಲಿ ಮೊಘಲ್ ಗಾರ್ಡನ್ ಥರ ಕಾಣಿಸುತ್ತೆ, ಒಳಗಡೆಯಿಂದ ನೋಡಿದ್ರೆ ಮೈಸೂರು ಬೃಂದಾವನ್ ಗಾರ್ಡನ್ ಥರ ಕಾಣಿಸುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇರೋದು ಈ ಫಿಲ್ಮ್ ಸಿಟಿಯಲ್ಲೇ ದಿ ಬಿಗ್ಗೆಸ್ಟ್ ವಾಟರ್ ಫೌಂಟೇನ್. ನೋಡಿ ಈ ಪ್ಲೇಸ್ ಬಂದ್ಬಿಟ್ಟು RRR ಮೂವಿಯಲ್ಲಿ ಹೀರೋಯಿನ್ ಜನ್ನಿದು ಕಾರ್ ಪಂಚರ್ ಆಗಿರೋ ಸೀನ್ನ ಇಲ್ಲೇ ಶೂಟ್ ಮಾಡಿರೋದು. ನೋಡಿ ಇಲ್ಲಿ ಕಾಣ್ತಿರೋ ಬಿಲ್ಡಿಂಗು ಚಂದ್ರಮುಖಿ ಮೂವಿಯಲ್ಲಿ ವೆಂಕಟಪತಿ ಮಹಲ್ ಬರುತ್ತಲ್ವಾ, ಅದು ಇದು. ನೋಡಿ ನೆಕ್ಸ್ಟ್ ಕಾಣ್ತಿರೋ ಲೊಕೇಶನ್ಸ್ ಎಲ್ಲ ಸಲಾರ್, ಮಿರಾಯ್, ಲಕ್ಕಿ ಭಾಸ್ಕರ್ ಈ ಮೂವಿಗಳೆಲ್ಲ ಶೂಟಿಂಗ್ ಮಾಡಿರೋಂಥ ಸ್ಪಾಟ್ ಇದು. ಸೊ ಇಲ್ಲಿ ಕಾಣ್ತಿರೋದೆಲ್ಲ ನಾರ್ತ್ ಇಂಡಿಯನ್ ಶಾಪಿಂಗ್ ಕಾಂಪ್ಲೆಕ್ಸ್ ಲೊಕೇಶನ್ನು. ಇದೆಲ್ಲ ರಿಯಲ್ ಅಂಗಡಿ, ರಿಯಲ್ ಬಜಾರ್ ಥರನೇ ಇದೆಯಲ್ವ, ಆದರೆ ಇದೆಲ್ಲ ಆರ್ಟಿಫಿಷಿಯಲು, ನಂಬಕ್ಕೆ ಆಗಲ್ಲ. ಓಕೆ, ಇಲ್ಲಿ ಕಾಣ್ತಾ ಇರೋದೆಲ್ಲ ಸೌತ್ ಇಂಡಿಯನ್ ಸೈಡ್ಸ್, ಲೈಕ್ ಸೌತ್ ಇಂಡಿಯನ್ ಬಜಾರ್, ಶಾಪಿಂಗ್ ಕಾಂಪ್ಲೆಕ್ಸ್ ಆ ಥರ. ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಾ ಇದೆ ನೋಡಿ, ಅದು ಪುಷ್ಪರಾಜ್ ಮೂವಿಯಲ್ಲಿ ಪುಷ್ಪ ಸಾಂಗ್ ಶೂಟ್ ಮಾಡಿರೋಂಥ ಪ್ಲೇಸ್ ಇದು. ಆಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಗಬ್ಬರ್ ಸಿಂಗ್ ಮೂವಿಯಲ್ಲಿ ಪವನ್ ಕಲ್ಯಾಣ್ದು ಪೊಲೀಸ್ ಸ್ಟೇಷನ್ ಇದು. ಆಮೇಲೆ ಇಲ್ಲಿ ಕಾಣ್ತಿರೋದು ಚಂದ್ರಮುಖಿ ಮೂವಿಯಲ್ಲಿ ಡ್ಯಾನ್ಸ್ ಮಾಸ್ಟರ್ ಗುಣಶೇಖರ್ ಇರ್ತಾನಲ್ವ, ಅವ್ರದ್ದು ಮನೆ. ಆಮೇಲೆ ಪುಷ್ಪ ಮೂವಿಯಲ್ಲಿ ಇದು ಅಲ್ಲು ಅರ್ಜುನ್ ವಿಲೇಜು. ಆಮೇಲೆ ಚೆನ್ನೈ ಎಕ್ಸ್ಪ್ರೆಸ್ ಮೂವಿಯಲ್ಲಿ ದೀಪಿಕಾ ಪಡ್ಕೊಂಡು ವಿಲೇಜ್ ಇದು.
ಇವಾಗ ನಾವು ಹೋಗ್ತಾ ಇರೋದು ಮೂವಿಗಳಲ್ಲಿ ತೋರಿಸೋ ಅಂಥ ಲೇಡೀಸ್ ಜೈಲ್. ಇದು ಲೇಡೀಸ್ ಜೈಲ್ ಅಂತ ಅಲ್ಲ, ಆ ಮೂವಿ ಸೀನ್ಗೆ ತಕ್ಕಂಗೆ ವರ್ಡ್ಸ್ ಚೇಂಜ್ ಮಾಡ್ತಾ ಇರ್ತಾರೆ. ಮೋಸ್ಟ್ ಆಫ್ ದ ಮೂವಿಗಳಲ್ಲಿ ಕಾಣಿಸೋ ಅಂಥ ಜೈಲ್ಸ್ ಇದು. ಸೊ ಇವಾಗ ನಾವು ಬಂದಿರೋದು ಭಾಗವತಂ ಸೀರಿಯಲ್ ಇದೆಯಲ್ವಾ, ಆ ಸೆಟ್ಟು, ಆಮೇಲೆ ಕುರುಕ್ಷೇತ್ರ ಮೂವಿ ಶೂಟ್ ಮಾಡಿರುವಂಥ ಈ ಸೆಟ್ ಎರಡು ಒಂದೇ. ಸೊ ನಾವು ನೆಕ್ಸ್ಟ್ ಬಂದಿರೋದು ಈ ಫಿಲಿಮ್ ಸಿಟಿಯಲ್ಲಿ ದಿ ಮೋಸ್ಟ್ ಅವೈಟೆಡ್ ಮೂವಿ ಸೆಟ್. ಅದು ಬಂದು ಇಂಡಿಯಾಸ್ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆದ ಬಾಹುಬಲಿ ಮೂವಿ ಸೆಟ್ಗೆ. ನೋಡಿ ಇಲ್ಲಿ ದಿ ಹೋಲ್ ಮಹಿಷ್ಮತಿ ಸಾಮ್ರಾಜ್ಯನ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ತೋರಿಸಿದಾರಂತ. ನೋಡಿ ಇದು ಮಹಿಷ್ಮತಿ ಎಂಟ್ರೆನ್ಸ್ ಗೇಟ್. ಒನ್ಸ್ ಯು ಎಂಟರ್ ಇನ್ ಟು ದಿಸ್ ಸೊ ಎಸ್, ವಿ ಆರ್ ಇನ್ ಮಹಿಷ್ಮತಿ ರೈಟ್ ನೌ. ಮೂವಿ ಒಳಗಡಿನ ಎಲ್ಲ ಸೀನು ನೀವಿಲ್ಲಿ ಫೀಲ್ ಆಗ್ಬೋದು. ಈ ಸೀನ್ ಇಲ್ಲಿ ಶೂಟ್ ಮಾಡಿದ್ದಾರೆ ಆ ಥರ ಎಲ್ಲ. ಇದು ಬಲ್ಲಾಲ್ ದೇವನ ವಿಗ್ರಹ ನೋಡಿ, ಅಲ್ಲಿ ಲಾಸ್ಟಲ್ಲಿ ಒಡೆದೋಗುತ್ತಲ್ಲ, ಅದನ್ನು ಹಾಗೆ ಸ್ಟ್ಯಾಚು ಥರ ಇಟ್ಬಿಟ್ಟಿದ್ದಾರೆ. ನಾನು ತುಂಬ ಎಲ್ಲ ತೋರ್ಸೋಕೆ ಹೋಗಲ್ಲ, ಯಾಕಂದರೆ ಆಮೇಲೆ ನೀವು ಹೋದಾಗ ಇಂಟ್ರೆಸ್ಟ್ ಇರಲ್ಲ, ಅದಕ್ಕೇ. ಬಾಹುಬಲಿ ಸೆಟ್ಟಿಂದ ನಾವು ಸೀದಾ ಫಾರಿನ್ ಕಂಟ್ರೀಸ್ಗೆ ಹೋದ್ವಿ. ಫಾರಿನ್ ಕಂಟ್ರೀಸ್ ಅಂದರೆ ನಿಜವಾದ ಫಾರಿನ್ ಕಂಟ್ರಿ ಅಲ್ಲ, ಫಾರಿನ್ ಸ್ಟ್ರೀಟ್ಸ್ ಇರೋ ಅಂಥ ಮೂವಿ ಸೆಟ್ಸ್ಗೆ ಹೋದ್ವಿ. ಅದಾದಮೇಲೆ ನಾವೆಲ್ಲರೂ ಫಾರ್ ದ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಿದ್ವಿ. ಅಂದರೆ ಮೂವಿಗಳಲ್ಲಿ ಬರೋ ಅಂಥ ಫ್ಲೈಟ್ ಸೀನ್ಸ್ ಎಲ್ಲ ಇಲ್ಲೇ ಶೂಟ್ ಮಾಡಿರೋದು ನೋಡಿ, ಸೇಮ್ ರಿಯಲ್ ಥರನೇ ಇದೆಯಲ್ವಾ. ಆಮೇಲೆ ನೋಡಿ, ನೀವು ಇಲ್ಲಿಗೆ ಬಂದರೆ ಪ್ಯೂರ್ ಗುಜರಾತಿ ವೈಬ್ನ ಫೀಲ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಕಲರ್ಫುಲ್ ಬರ್ಡ್ಸು, ಮಕ್ಕಳೆಲ್ಲ ಆದರೆ ತುಂಬ ಎಂಜಾಯ್ ಮಾಡ್ತಾಳೆ. ನೋಡಿ ಸುಕೃತಿ ಹೆಂಗೆ ನೋಡ್ತಿದ್ದಾಳಂತ. ಟೈಮ್ ಅಂತೂ 3:30 to 4 o'clock ಆಯಿತು. ನಮ್ಮ ಬಾಡಿಯಲ್ಲಿರೋ ಎನರ್ಜಿ ಎಲ್ಲ ಡೌನ್ ಆಗೋಯ್ತು. ನಾವು ಕೊಟ್ಟಿರೋ 2000 rupeesಗೆ ಟ್ರಿಪ್ ವರ್ತ ಅಂದರೆ 100% ವರ್ತು. ಸಾಕು, ನಮ್ಮ ಕೈಲಿ ಆಗಲ್ಲ, ನಾವೇನು ಹೋಗ್ತೀವಿ ಅಂದರೂ ಹತ್ತರ ಹೋಗೋಕ್ಕಾಗಲ್ಲ, ಎಲ್ಲ ಪ್ಲೇಸಸ್ ನೋಡಿಕೊಂಡೇ ಬರಬೇಕು. ಆದರೆ ನೀವು ಯಾರಾದರೂ ಬರುವಾಗ ಮಿಡ್ ವೀಕ್ಸಲ್ಲಿ ಪ್ಲ್ಯಾನ್ ಮಾಡಿ. ಇದಾದಮೇಲೆ ನಾವು ಈವ್ನಿಂಗ್ ಟೈಮ್ ಚಾರ್ಮಿನಾರ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಂತೂ ವೆಹಿಕಲ್ ಹೋಗೋಕ್ಕೂ ಪ್ಲೇಸ್ ಇಲ್ಲ, ನಾವು ಇಳಿಯೋಕ್ಕೂ ಆಗಿಲ್ಲ. ಅದೇ ನಾವು ಮಾಡಿರೋ ಮಿಸ್ಟೇಕ್ ಏನಂದರೆ ವೀಕೆಂಡಲ್ಲಿ ಬಂದಿರೋದು. ಮಗುನ ಎತ್ಕೊಂಡು ಆ ರಶಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಕಾರು ಇಳಿದಿಲ್ಲ. ಇನ್ನು ಯಾವಾಗಾದರೂ ಬರೋಣ. ಬಟ್ ಸೊ ಹಿಂಗಾಯಿತು ನಮ್ಮ ಟ್ರಿಪ್ಪು. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.